ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್. ಈಗ ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್ ಬಗ್ಗೆ ತಿಳ್ಕೊಳ್ಳೋಂಥ ಸಮಯ. ಸೊ ಇವತ್ತಿನ ಈ ನಮ್ಮ ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್ನಲ್ಲಿ ಒಲವೇ ಮಂದಾರ, ಬಿತ್ರಿ, ಲೂಸ್ಗಳು, ಈಗ ಗೋವಾ ಮೂವಿಲಿ ಆ್ಯಕ್ಟ್ ಮಾಡ್ತಿರೋಂಥ ನಮ್ಮ ಸ್ಟಾರ್ ಶ್ರೀಕಿ ಅವರಿದ್ದಾರೆ. ಹಾಯ್ ಶ್ರೀಕಿ, ವೆಲ್ಕಮ್ ಟು ಜಾಲಿ ರೈಡ್. ಥ್ಯಾಂಕ್ ಯು. ಸೊ ಈಗ ನಿಮ್ಮ ಲೂಸ್ಗಳು ಕಾಮಿಡಿ ಮೂವಿ ತುಂಬ ಜನರು ಮೂವಿ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಸ್ಪೆಷಲಾಗಿ ಈಗ ಇನ್ನೂ ಗೋವಾದಲ್ಲೂ ಆ್ಯಕ್ಟ್ ಮಾಡ್ತಿದ್ದೀರಾ. ಸೊ ಹೌ ಯು ಫೀಲಿಂಗ್? ಲೂಸ್ಗಳು ಮತ್ತು ಗೋವಾ ಅಲ್ಲಿ ಕಾಂಬಿನೇಷನ್ ಅಂದರೆ ಸಿಮಿಲಾರಿಟೀಸ್ ಏನಂದರೆ ಮೂರು ಜನ ಹೀರೋಸು ತುಂಬ ಫನಿಯಾಗಿ ಕ್ಯಾರಿ ಆಗುತ್ತೆ. ಅದು ಮೂರು ಜನ ಇರ್ತಾರೆ. ಸೊ ಥ್ರೂ ಔಟ್ ದ ಸಿನಿಮಾ ನಿಮಗೆ ಆ ಕಾಮಿಡಿ ಚೆನ್ನಾಗಿ ಕ್ಯಾರಿ ಆಗಿದೆ. ತುಂಬ ಕಮರ್ಷಿಯಲ್ ಟಚ್ ಇದೆ ಆ್ಯಂಡ್ ಸಾಂಗ್ಸು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಎರಡೂ ಸಿನಿಮಾ ಗೆಲ್ಲುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಸಿನಿಮಾ ಪ್ಯಾಷನ್ ನಮಗೆ ಪರದೆ ಮೇಲೆ ಗೊತ್ತಾಗುತ್ತೆ. ಸೊ ಈ ನಿಮ್ಮ ವೆಹಿಕಲ್ ಪ್ಯಾಷನ್, ಸೊ ಇದನ್ನು ಸಹ ತುಂಬ ವೀಕ್ಷಕರಿಗೆ ತಿಳ್ಕೊಬೇಕಂತ ಕ್ರೇಜ್ ಇರುತ್ತೆ. ಸೊ ನಿಮಗೆ ಯಾವ ರೀತಿ ವೆಹಿಕಲ್ ಪ್ಯಾಷನ್ ಇದೆ? ಬೇಸಿಕಾಗಿ ನನಗೂ ನಮ್ಮ ತಂದೆಗೆ ಇಬ್ಬರಿಗೂ ವೆಹಿಕಲ್ಸ್ ಅಂದರೆ ತುಂಬ ಕ್ರೇಜ್. ಮೋರ್ ದೆನ್ 8 ಮಂತ್ಸ್ ಯಾವ ಕಾರ್ ಯೂಸ್ ಮಾಡಲ್ಲ, ಚೇಂಜ್ ಮಾಡ್ತಿರ್ತೀವಿ. ಸೊ ಜಸ್ಟ್ ರೀಸೆಂಟಾಗಿ ಕ್ರೂಸ್ ಅಂತ ಒಂದು ಆಲ್ಟರ್ ಮಾಡಿದ್ದೆ. ಫುಲ್ ಡಬಲ್ ಸೈಲೆನ್ಸರ್ ಎಲ್ಲ ಮಾಡಿ, ಫುಲ್ ಸ್ಟಿಕರಿಂಗ್ ಎಲ್ಲ ಮಾಡಿ ಆಲ್ಟರ್ ಮಾಡಿದ್ದೆ. ಅದನ್ನ ಕೊಟ್ಟು 2 ಮಂತ್ಸ್ ಆಯ್ತು ಇದು ತಗೊಂಡು. ಇದು ಮರ್ಸಿಡಿಸ್ ಸಿ ಕ್ಲಾಸ್. ಸೊ ಇದಕ್ಕೆ ಮುಂಚೆ ಫಾರ್ಚುನರ್ ಇತ್ತು. ಫಾರ್ಚುನರ್ ಕೊಟ್ಟು ಪಜೆರೋ ಲೈಕ್ ಎವ್ರಿಥಿಂಗ್ 8 ಮಂತ್ಸ್ ಇಲ್ಲ 8000 ಕಿಲೋಮೀಟರ್ಸ್ ಈ ಥರ. ಅದೇನೋದು ಗೊತ್ತಿಲ್ಲ, ನನಗೂ ನಮ್ಮ ಡ್ಯಾಡಿಗೆ ಇಬ್ಬರಿಗೂ ತುಂಬ ಕ್ರೇಜ್ ಕಾರ್ಸ್ ಅಂದರೆ. ಸೊ ನಿಮಗೆ ಬೈಕ್ಗಳ ಬಗ್ಗೆ ಪ್ಯಾಷನ್ ಹೇಗಿದೆ? ಕಾಲೇಜ್ ಟೈಮಲ್ಲಿ ಇತ್ತು. ಈಗ ಇಂಡಸ್ಟ್ರಿ ಬಂದ್ಮೇಲೆ ಒಂಚೂರು ಆ ಥರ ಅಂತಲ್ಲ, ಅವಾಗ ಆ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದು ಆ ಕ್ರೇಜ್ ಇರ್ತಾ ಇತ್ತು. ಇಲ್ಲ, ಹುಡುಗರು ಜಾಲಿ ರೈಡ್ಸ್ ಹೋಗ್ತಿದ್ವಲ್ಲ, ಸೊ ಅದಕ್ಕೋಸ್ಕರ. ಬಟ್ ಈಗ ಇಂಡಸ್ಟ್ರಿ ಬಂದಮೇಲೆ ಬೈಕ್ ಅಂದರೆ ಒಂದು ಸ್ವಲ್ಪ ಹೆದರಿಕೆ. ಲೈಕ್ ಆ ಜೋಶಲ್ಲಿ ಬೈಕ್, ಪವರ್ ಬೈಕ್ಸ್ ಅಂತ ಸಿಕ್ಕಿದ್ಮೇಲೆ ಆ ಸ್ಪೀಡಲ್ಲಿ ಹೋಗೋದು, ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆದರೂ ನಮಗೆ ಆರ್ಟಿಸ್ಟ್ಗಳಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಈಗ ಕಾರ್ಸ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಮ ಫಸ್ಟ್ ಬೈಕ್ ಇದ್ದಿದ್ದು ಯಾವುದು? ಫಸ್ಟ್ ಪಲ್ಸರ್ ಯೂಸ್ ಮಾಡ್ತಿದ್ದೆ ನಾನು. ಅಂದರೆ ನೀವು ರೈಡಿಂಗ್ ಯಾವ ಕಲ್ತಿದ್ರಿ? ಅದು ನಮ್ಮ ಅಂಕಲ್ದು ಒಂದು ಸ್ಕೂಟರ್ ಇತ್ತು. ಅವ್ರು ಯಾವಾಗ ರಜಾ ತೊಗೊಂಡು ಎಲ್ಲಾದರೂ ಟ್ರಿಪ್ ಹೋಗ್ತಿದ್ರು, ಅವಾಗ ನಾವು ತೊಗೊಂಡು ಈ ಗಾಡಿನ ಫುಲ್ ಏನು ಹೇಳಿದೆ ತೊಗೊಂಡು ಹೋಗ್ತಾರೆ. ಅದು ಸೊ ಅದು ಯಾವ ಏಜಲ್ಲಿ? ಅದು ವೆನ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್. 9th ಅಲ್ಲಿ ಕಾರ್ ಕಲಿತೆ. ಅರೌಂಡ್ 6th ಅಲ್ಲಿ ನಾನು 2 ವೀಲರ್ಸ್ನ ಕಲ್ತಿದ್ದು. ಫಸ್ಟು ನಮ್ಮ ತಂದೆ ಬಂದು 800 ಇಟ್ಟಿದ್ರು. ಅದಾದಮೇಲೆ ಸ್ಯಾಂಟ್ರೋ, ಅದಾದಮೇಲೆ ಐಕಾನ್ ಬಂತು, ಸ್ಕೋಡಾ ಆಕ್ಟಿವ್ ಆಯಿತು. ಅದಾದಮೇಲೆ ಮತ್ತೆ ಫಾರ್ಚುನರ್ ತೊಗೊಂಡ್ರು, ಪಜೆರೋ, ಕ್ರೂಸ್ ಈ ಥರ. ಏನಿದ್ರೆ 8 ತಿಂಗಳು ಮಾತ್ರ ಅಲ್ವಾ ಇದು? ಇಲ್ಲ, ಇದನ್ನ ಅಟ್ಲೀಸ್ಟ್ ಒಂದು 1.5 year ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಯಿತು ಅಂದರೆ ಹೇಗೆ? ರೈಡಿಂಗ್ ವೈಸ್ ತುಂಬ ಕಂಫರ್ಟ್ ಇದೆ ಆ್ಯಂಡ್ ಟೆನ್ಷನ್ ಫ್ರೀ ಆಟೋ ಗೇರು. ಸೊ ಸಿಟಿಯಲ್ಲೆಲ್ಲ ಟೆನ್ಷನ್ ಇರಲ್ಲ, ಹ್ಯಾಪಿಯಾಗಿ ಗೇರ್ ಹಾಕದೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಆ್ಯಂಡ್ ವೆರಿ ಕಂಫರ್ಟಬಲ್ ವೆಹಿಕಲ್. ಸೊ ನಿಮ್ಮ ಫ್ಯೂಚರ್ ಲೈಕ್ ಡ್ರೀಮ್ ಕಾರ್ ಅಂತ ಇರುತ್ತಲ್ಲ, ಸೊ ಅದು ಯಾವುದು? ಜಾಗ್ವಾರ್. ಯಾಕಂದರೆ ದರ್ಶನ್ ಅವ್ರ ಹತ್ರ ಮತ್ತು ಸುದೀಪ್ ಅವ್ರ ಹತ್ರ ನೋಡಿದೆ ನಾನು. ಆಮೇಲೆ ಅವ್ರು 2 seater ಕಾರ್ ನೋಡಿದೆ. ಸೊ ಅದು ನೋಡಿದಾಗ ತುಂಬ ನನಗೆ ಈ ಥರದ್ದೊಂದು ಕಾರ್ ತೊಗೊಳ್ಳೇಬೇಕು ಅನ್ನಿಸ್ತು. ಸೊ ಜಾಗ್ವಾರ್ ನನ್ನ ಡ್ರೀಮ್ ಕಾರ್. ನೋಡೋಣ. ಸೊ ಏನೋ ಈ ಪ್ಯಾಷನ್ ಅಂತ ಹೇಳೋದು ಹೀಗೇನೆ ಒಂದಕ್ಕೆ ಸ್ಟಿಕ್ ಆಗಿರೋದಿಲ್ಲ. ನಾವು ನೋಡ್ತಾ ಇದ್ದಾಗ ಬೇಕು ಅನಿಸುತ್ತೆ. ಓಕೆ, ಸೊ ಇವಾಗ ಕಾಲೇಜ್ ಟೈಮಲ್ಲಿ ಹುಡುಗರ ಜೊತೆ ಸ್ಪೆಷಲಾಗಿ ಜಾಲಿ ರೈಡ್ ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ. ಸೊ ಇವಾಗ ಎಲ್ಲ ಹೋಗೋದಿಲ್ವಾ? ಲಾಂಗ್ ಡ್ರೈವ್ಸ್ ಹೋಗ್ತೀರಾ? ಹೋಗಿದ್ದೆ ರೀಸೆಂಟಾಗಿ ಕೊಡಚಾದ್ರಿ ಮತ್ತು ದಾಂಡೇಲಿ ಫಾರೆಸ್ಟ್. ಡ್ರೈವಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಕಿಲೋಮೀಟರ್ ಆದರೂ ನಾನೇ ಡ್ರೈವ್ ಮಾಡ್ತಾ ಇರ್ತೀನಿ. ಸೊ ಲಾಂಗ್ ಡ್ರೈವ್ಸ್ ಅವಾಗ ಹೋಗ್ತಾ ಇರ್ತೀವಿ ರಿಲ್ಯಾಕ್ಸೇಷನ್ಗೆ, ಇಲ್ಲ ಫ್ರೆಂಡ್ಸ್ ಜೊತೆ ಸುಮ್ಮನೆ ಎಂಜಾಯ್ ಮಾಡೋದಕ್ಕೆ. ಜಸ್ಟ್ ಲಾಸ್ಟ್ ವೀಕು ಹೋಗಿದ್ದೆ ನಾನು. ಕೊಡಚಾದ್ರಿ ಹೋಗಿದ್ವಿ. ಹಿಲ್ ಟಾಪ್ ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲೇ ನೈಟ್ ಎಲ್ಲ ಸ್ಟೇ ಮಾಡಿ. ಸೊ ನಿಮ್ಮ ಟಾಪ್ ಸ್ಪೀಡ್ ಏನು? ವರ್ನಾ ಕಾರಲ್ಲಿ 190 ಹೈದರಾಬಾದ್ ರೋಡಲ್ಲಿ ಟಚ್ ಮಾಡಿರೋದು. ಹಳೇದು 190. ಶ್ರೀಕಿ, ಸೊ ನಿಮಗೆ ವೆಹಿಕಲ್ ಜೊತೆ ಏನಾದರೂ ಮೆಮೊರೀಸ್ ಆಗಿ ಇದೆಯಾ? ಲೈಕ್ ಸ್ವೀಟ್ ಮೆಮೊರಿ ಇರ್ಬೋದು, ಇಲ್ಲ ಬ್ಯಾಡ್ ಇನ್ಸಿಡೆಂಟ್ಸ್ ಇರ್ಬೋದು. ಸೊ ಅಂಥದ್ದು ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಕೊಡಿ. ನಂದು ವರ್ನಾ ಒಂದು 699 ಗೋಲ್ಡನ್ ಕಲರ್ ಕಾರ್. ಹೈದರಾಬಾದಲ್ಲಿ 190 ಟಚ್ ಆಗಿರೋದು. ಅದು ಅಲ್ಲಿ ಹೈದರಾಬಾದಲ್ಲಿ ಅವಾಗ ಸಿನಿಮಾ, ನಮ್ಮ ಒಲವೇ ಮಂದಾರ ಸಿನಿಮಾಗೆ ತುಂಬ ಓಡಾಡ್ತಿದ್ವಿ. ಚೆನ್ನೈ ಟು ಬ್ಯಾಂಗ್ಳೂರು ಟು ಹೈದರಾಬಾದು. ಯಾಕಂದರೆ ಸೈಮಲ್ಟೇನಿಯಸ್ ಆಗಿ 3 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಮ್ಮ ವರ್ಕ್ ಎಲ್ಲ ಅಲ್ಲೇ ನಡೀತಿತ್ತು. ಮ್ಯೂಸಿಕ್ ಇದಾಗಲಿ, ರೀರೆಕಾರ್ಡಿಂಗ್ದೆಲ್ಲ ಕೆಲಸ. ಸೊ ಹಂಗಾಗಿ ಆ ವರ್ನಲ್ಲಿ ಹೋದಷ್ಟು ಲಾಂಗ್ ಟ್ರಿಪ್ಸ್ ನಾನು ಇದುವರೆಗೂ ಯಾವ ಕಾರುಗಳಲ್ಲೂ ಹೋಗಿಲ್ಲ. ಈಗ ಇನೋವಲ್ಲಿ ಹೋಗ್ತಾ ಇದ್ದೀನಿ.
ಬರೀ ಲಾಂಗ್ ಟ್ರಿಪ್ಸ್ ಆಯಿತು. ಗೋವಾ ಶೂಟಿಂಗ್ ಫುಲ್ಲು ಗೋವಾದಲ್ಲಿ 20 days ಇದ್ವಿ. ಅಲ್ಲಿಂದ ಮತ್ತೆ ಫುಲ್ ನಾರ್ತ್ ಇಂಡಿಯಾ ಲೈಕ್ ಶಿರ್ಡಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ಬಂದ ತಕ್ಷಣ ಒಂದು 1 week ಏನೋ ರೆಸ್ಟ್ ತೊಗೊಂಡೆ. ಮತ್ತೆ ಕೊಡಚಾದ್ರಿ ಕಡೆ ಟ್ರಿಪ್ ಹೋಗಿದ್ವಿ. ಸೊ ನಿಮ್ಮ ಆಲ್ಮೋಸ್ಟ್ ಅರ್ಧ ಜೀವನ ಕಾರ್ಗಳ ಜೊತೆಗೆ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಮನೆ ಬಿಟ್ಟರೆ ಕಾರ್. ಓಕೆ, ಥ್ಯಾಂಕ್ ಯು ಶ್ರೀಕಿ. ನೀವು ಇಷ್ಟು ಬ್ಯುಸಿ ಇದ್ರೆ ಸಸ್ಸೆ ಫ್ರೀ ಮಾಡಿಕೊಂಡು ನಮ್ಮ ಈ ಜಾಲಿ ರೈಡ್ಗೆ ಬಂದು ಸ್ಪೆಷಲ್ ಆಗಿ ನಿಮ್ಮ ಫೇವ್ರೆಟ್ ಕಾರ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ಖುಷಿ ಆಯಿತು ಕಾರ್ಸ್ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ. ಬೇಸಿಕ್ಲಿ ನನಗೆ ಕ್ರೇಜ್ ಇರೋದ್ರಿಂದ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಿಮ್ಮ ಸುವರ್ಣ ಟಿವಿಯಿಂದ ಫೋನ್ ಬಂದ ತಕ್ಷಣ ಶ್ಯೂರ್ ನೋ ಪ್ರಾಬ್ಲಮ್ ಮಾಡಿ ಅಂತ ಹೇಳಿದೆ. ಸೊ ನೈಸ್. ಓಕೆ, ಥ್ಯಾಂಕ್ ಯು ಶ್ರೀಕಿ. ಆಲ್ ದ ವೆರಿ ಬೆಸ್ಟ್. ಇದು ಈ ವಾರದ ನಮ್ಮ ಜಾಲಿ ರೈಡ್ ಸ್ಪೆಷಲ್. ಸೊ ಇವತ್ತಿನ ಈ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೊಸದಾಗಿ ಲಾಂಚ್ ಆಗಿರುವಂತಹ ಫೋರ್ಡ್ ಫಿಯೆಸ್ಟಾ ಸೆಡಾನ್ ಕಾರ್ ಬಗ್ಗೆ ಡೀಟೇಲ್ಸ್ ಕೊಟ್ಟೆ. ಹಾಗೇನೆ ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್ ಬಗ್ಗೆ ಸಹ ತಿಳಿಸ್ಕೊಟ್ಟೆ. ವೀಕ್ಷಕರೇ, ಹೀಗೇನೆ ನಿಮಗೂ ಅಷ್ಟೇ ವೆಹಿಕಲ್ಗಳ ಬಗ್ಗೆ ಪ್ಯಾಷನ್ ಇದ್ದಲ್ಲಿ ನಮಗೆ ತಿಳಿಸಿ ನಮ್ಮ ಈ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ. ಸೊ ಇವತ್ತಿನ ಈ ನಮ್ಮ ಜಾಲಿ ರೈಡ್ ಮುಗಿಸೋಂಥ ಸಮಯ. ಸೊ ಮುಂದಿನ ವಾರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್.